ಭಯೋತ್ಪಾದಕರ ದಾಳಿಗೆ ಶಿವಮೊಗ್ಗ ಮೂಲದ ಮಂಜುನಾಥ್ ಮೃತರಾಗಿರುವಂಥದ್ದು. ನನ್ನ ಜೊತೆಗೆ ಮಾತಾಡಲಿಕ್ಕೆ ಮಂಜುನಾಥ್ ಅವರ ಸಹೋದರಿ ಇದ್ದಾರೆ, ಅವ್ರನ್ನ ಮಾತಾಡಿಸ್ತೇನೆ. ಮೇಡಮ್, ನಿಮ್ಗೆ ಯಾವಾಗ ಗೊತ್ತಾಯಿತು ಏನು ಅಂತ ಹೇಳಿ? ನನಗೆ ನಿನ್ನೆ 4:15 ಅಷ್ಟೊತ್ತಿಗೆ ಗೊತ್ತಾಯಿತು. ಮತ್ತು ತಕ್ಷಣ ನ್ಯೂಸ್ ಚಾನೆಲ್ ಹಾಕಿದ್ವಿ ನಾವು. ನ್ಯೂಸಲ್ಲೇ ಬರ್ತಿತ್ತು. ನಮ್ಮ ಅತ್ತಿಗೆ ಅಳ್ತಾ ಇರೋದೇ ಅಲ್ಲಿ ಗೊತ್ತಾಯಿತು. ನನಗೆ ತುಂಬಾ ಶಾಕ್ ಆಯಿತು ಸರ್. ಎಂತ ಮಾಡೋದು, ದುರಂತ ಆಗಿಬಿಟ್ಟಿದೆ. ತಕ್ಷಣ ಹೊರಟ್ವಿ ಕೊನೆಗೆ. ಮತ್ತೆಲ್ಲ ನ್ಯೂಸಲ್ಲಿ ಬಂತು, ಫೋಟೋನೇ ಬಂತು. ಯಾವಾಗ ಗೊತ್ತಾಯಿತು ಅಂತ ಹೇಳಿ? ಅಂದರೆ ಅವರು ಅದಕ್ಕಿಂತ ಮುಂಚೆ ನೀವು ಮಾತಾಡಿದ್ರೆ ಅವ್ರ ಜೊತೆಗೆ? ಇಲ್ಲ, ಅವನು ಅಲ್ಲಿ ಹೋದ್ಮೇಲೆ ಇದು ಮಾಡಿರಲಿಲ್ಲ. ಅಮ್ಮಂಗೆಲ್ಲ ಫೋನ್ ಮಾಡಿದ್ದೆ ಅಷ್ಟೇ. ಅಮ್ಮ ಹೇಳಿದರು ಆರಾಮಾಗಿದ್ದಾನಂತೆ, ಏನು ತೊಂದರೆ ಇಲ್ಲ ಅಂತೇಳ್ಬಿಟ್ಟು. ಅಷ್ಟು ಗೊತ್ತಿತ್ತು ಅಷ್ಟೇ. ಮೇಡಮ್, ಸಡನ್ನಾಗಿ ಹೀಗೆ ಅಣ್ಣ ಇಲ್ಲಿಂದ ನಗ್ತಾ ಹೋಗಿದ್ರು, ಒಂದು ಈ ಥರದ ಘಟನೆ ಆಗುತ್ತೆ ಅಂತೇಳಿ ಕಲ್ಪನೆ ಇರಲಿಲ್ಲ? ಯಾರಿಗಿರುತ್ತೆ ಸರ್? ಸೇಫಾಗಿ ವಾಪಸ್ ಬರ್ತಾನಂತಲೇ ಅಂದ್ಕೊಂಡಿದ್ದೆ ಸರ್. ಎಂತ ಮಾಡೋದು? ಹೀಗೆ ಮಂಜುನಾಥ್ ಅವರ ಸ್ವಭಾವ ಹೇಗಿತ್ತು? ತುಂಬಾ ಕೇರಿಂಗ್ ನೇಚರು, ತುಂಬಾ ಜನ ಬಳಕೆ ಅವನಿಗೆ. ಎಲ್ಲರೂ ಬೇಕು, ಜನ ಬೇಕು ಅವನಿಗೆ. ಮಾತಾಡಬೇಕು, ನೆಂಟ್ರನ್ನ ಕರಿಬೇಕು. ತುಂಬಾ ಕೇರ್ ಮಾಡ್ತಿದ್ದ ಎಲ್ಲರಿಗೂ. ಮಗ ಸಹ ಒಳ್ಳೆ ಪರ್ಸೆಂಟೇಜ್ ತಗೊಂಡಿದ್ದ, ಒಂದು ಖುಷಿಯಲ್ಲಿದ್ದರು. ಅದಕ್ಕಂತಲೇ ಹೋಗಿದ್ದು. ಮತ್ತು ಗುಡ್ ಫ್ರೈಡೇ ರಜಾ ಇತ್ತಲ್ಲ, ಅತ್ತಿಗೆಗೂ ರಜೆ ಮತ್ತು ಸಿಗಲ್ಲ ಅಂತೇಳ್ಬಿಟ್ಟು ಹೋಗಿ ಬಂದ್ಬೇಡ, ಮತ್ತೆ ಆಗೋದಿಲ್ಲ ಅಂತೇಳಿ ಹೋಗಿದ್ದಾರೆ. ಎಂತ ಮಾಡೋದು, ದುರಂತ ಆಗಿದೆ. ಮಾತಾಡಿದ್ರ ಮೇಡಮ್? ಪಲ್ಲವಿಗೆ ಫೋನ್ ಮಾಡಿದ್ವಿ ಬೆಳಿಗ್ಗೆ. ಅದೇ ಬಾಡಿ ಯಾವಾಗ ಬರುತ್ತೆ ಅಂತ, ಬಹುಶಃ ನಾಳೆ ಬೆಳಿಗ್ಗೆ ಇರ್ಬೋದು. ಅಮ್ಮರಿಗೆ ಹೇಳಿದ್ರ ಅವ್ರ ತಾಯಿಯವರಿಗೆ? ಮಾಹಿತಿ ಗೊತ್ತಿರಲಿಲ್ಲ ಇಲ್ಲಿವರೆಗೂ? ನಿನ್ನೆ ರಾತ್ರಿ ಹೇಳಿದ್ವಿ ಸರ್. ಅವಳಿಗೆ ಡೌಟ್ ಆಗಿತ್ತು, ಎಲ್ಲರೂ ಬಂದಿದ್ರಲ್ಲ. ಮತ್ತು ನಿನ್ನೆ ರಾತ್ರಿ ಗಟ್ಟಿ ಮನ್ಸು ಮಾಡಿ ಹೇಳಿದ್ವಿ ಇಬ್ಬರಿಗೂ. ನಮ್ಮ ಅತ್ತಿಗೆ ಅಮ್ಮಂಗೂ ಹೇಳಿರಲಿಲ್ಲ, ಅವರಿಗೂ ಹೇಳಿದ್ವಿ, ಇಬ್ಬರಿಗೂ ಸೇರಿ. ಎಂತ ಮಾಡ್ತಾರೆ ಸರ್, ವಯಸ್ಸಾದವರು. ಅವರಿಗೂ ಸಾಕಷ್ಟು ಆಘಾತ ಆಗಿದೆ ಈ ಘಟನೆ. ಆಗದೆ ಸರ್. ಯಾವುದ್ಯಾವುದೋ ಟಿ ವಿನಲ್ಲಿ ಅಟ್ಯಾಕ್ಗಳು ನೋಡ್ತಿದ್ವಿ, ಟೆರರಿಸ್ಟ್ ಅಟ್ಯಾಕು, ಹಂಗೆ ಹಿಂಗೆ. ಇವತ್ತು ನಾವೇ ಪಾತ್ರಧಾರಿಗಳಾದ್ವಿ. ತುಂಬಾ ಕಷ್ಟ ಆಗ್ತದೆ. ಜೊತೆ ಒಡನಾಟ ಹೇಗಿತ್ತು ಮೇಡಮ್? ಅಂದರೆ ನೀವು ಅವ್ರಿಗೆ ಕೊನೆಯದಾಗಿ ಮಾತಾಡಿದ್ದೆ ಅವಾಗ? ಒಂದು ವಾರ ಮುಂಚೆ ಫೋನ್ ಮಾಡಿದ್ದೆ ಅಷ್ಟೇ. ಇದು ಸಹೋದರಿಯ ಮಾತಾಗಿರುವಂಥದ್ದು. ಸಾಕಷ್ಟು ಸ್ನೇಹಜೀವಿಯಾಗಿದ್ದ ಅಣ್ಣ ಇವತ್ತು ಇಲ್ಲ ಅನ್ನೋದನ್ನು ಕೇಳಲಿಕ್ಕೆ ಆಗ್ತಿಲ್ಲ ಅನ್ನುವಂಥ ಮಾತನ್ನು ಆಡಿರುವಂಥದ್ದು. ಕ್ಯಾಮ್ರಾ ಪರ್ಸನ್ ಚಿರಾಗ್ ಜೊತೆ ಭೀಮನ ಕೇಸ್, ರಿಪಬ್ಲಿಕ್ ಕನ್ನಡ, ಶಿವಮೊಗ್ಗ. ಭಯೋತ್ಪಾದಕರ ದಾಳಿಗೆ ಶಿವಮೊಗ್ಗ ಮೂಲದ ಮಂಜುನಾಥ್ ಮೃತರಾಗಿರುವಂಥದ್ದು. ನನ್ನ ಜೊತೆಗೆ ಮಾತಾಡಲಿಕ್ಕೆ ಮಂಜುನಾಥ್ ಅವರ ಸಹೋದರಿ ಇದ್ದಾರೆ, ಅವ್ರನ್ನ ಮಾತಾಡಿಸ್ತೇನೆ. ಮೇಡಮ್, ನಿಮ್ಗೆ ಯಾವಾಗ ಗೊತ್ತಾಯಿತು ಏನು ಅಂತ ಹೇಳಿ? ನನಗೆ ನಿನ್ನೆ 4:15 ಅಷ್ಟೊತ್ತಿಗೆ ಗೊತ್ತಾಯಿತು. ಮತ್ತು ತಕ್ಷಣ ನ್ಯೂಸ್ ಚಾನೆಲ್ ಹಾಕಿದ್ವಿ ನಾವು. ನ್ಯೂಸಲ್ಲೇ ಬರ್ತಿತ್ತು. ನಮ್ಮ ಅತ್ತಿಗೆ ಅಳ್ತಾ ಇರೋದೇ ಅಲ್ಲಿ ಗೊತ್ತಾಯಿತು. ನನಗೆ ತುಂಬಾ ಶಾಕ್ ಆಯಿತು ಸರ್. ಎಂತ ಮಾಡೋದು, ದುರಂತ ಆಗಿಬಿಟ್ಟಿದೆ. ತಕ್ಷಣ ಹೊರಟ್ವಿ ಕೊನೆಗೆ. ಮತ್ತೆಲ್ಲ ನ್ಯೂಸಲ್ಲಿ ಬಂತು, ಫೋಟೋನೇ ಬಂತು. ಯಾವಾಗ ಗೊತ್ತಾಯಿತು ಅಂತ ಹೇಳಿ? ಅಂದರೆ ಅವರು ಅದಕ್ಕಿಂತ ಮುಂಚೆ ನೀವು ಮಾತಾಡಿದ್ರೆ ಅವ್ರ ಜೊತೆಗೆ? ಇಲ್ಲ, ಅವನು ಅಲ್ಲಿ ಹೋದ್ಮೇಲೆ ಇದು ಮಾಡಿರಲಿಲ್ಲ. ಅಮ್ಮಂಗೆಲ್ಲ ಫೋನ್ ಮಾಡಿದ್ದೆ ಅಷ್ಟೇ. ಅಮ್ಮ ಹೇಳಿದರು ಆರಾಮಾಗಿದ್ದಾನಂತೆ, ಏನು ತೊಂದರೆ ಇಲ್ಲ ಅಂತೇಳ್ಬಿಟ್ಟು. ಅಷ್ಟು ಗೊತ್ತಿತ್ತು ಅಷ್ಟೇ. ಮೇಡಮ್, ಸಡನ್ನಾಗಿ ಹೀಗೆ ಅಣ್ಣ ಇಲ್ಲಿಂದ ನಗ್ತಾ ಹೋಗಿದ್ರು, ಒಂದು ಈ ಥರದ ಘಟನೆ ಆಗುತ್ತೆ ಅಂತೇಳಿ ಕಲ್ಪನೆ ಇರಲಿಲ್ಲ? ಯಾರಿಗಿರುತ್ತೆ ಸರ್? ಸೇಫಾಗಿ ವಾಪಸ್ ಬರ್ತಾನಂತಲೇ ಅಂದ್ಕೊಂಡಿದ್ದೆ ಸರ್. ಎಂತ ಮಾಡೋದು? ಹೀಗೆ ಮಂಜುನಾಥ್ ಅವರ ಸ್ವಭಾವ ಹೇಗಿತ್ತು? ತುಂಬಾ ಕೇರಿಂಗ್ ನೇಚರು, ತುಂಬಾ ಜನ ಬಳಕೆ ಅವನಿಗೆ. ಎಲ್ಲರೂ ಬೇಕು, ಜನ ಬೇಕು ಅವನಿಗೆ. ಮಾತಾಡಬೇಕು, ನೆಂಟ್ರನ್ನ ಕರಿಬೇಕು. ತುಂಬಾ ಕೇರ್ ಮಾಡ್ತಿದ್ದ ಎಲ್ಲರಿಗೂ. ಮಗ ಸಹ ಒಳ್ಳೆ ಪರ್ಸೆಂಟೇಜ್ ತಗೊಂಡಿದ್ದ, ಒಂದು ಖುಷಿಯಲ್ಲಿದ್ದರು. ಅದಕ್ಕಂತಲೇ ಹೋಗಿದ್ದು. ಮತ್ತು ಗುಡ್ ಫ್ರೈಡೇ ರಜಾ ಇತ್ತಲ್ಲ, ಅತ್ತಿಗೆಗೂ ರಜೆ ಮತ್ತು ಸಿಗಲ್ಲ ಅಂತೇಳ್ಬಿಟ್ಟು ಹೋಗಿ ಬಂದ್ಬೇಡ, ಮತ್ತೆ ಆಗೋದಿಲ್ಲ ಅಂತೇಳಿ ಹೋಗಿದ್ದಾರೆ. ಎಂತ ಮಾಡೋದು, ದುರಂತ ಆಗಿದೆ. ಮಾತಾಡಿದ್ರ ಮೇಡಮ್? ಪಲ್ಲವಿಗೆ ಫೋನ್ ಮಾಡಿದ್ವಿ ಬೆಳಿಗ್ಗೆ. ಅದೇ ಬಾಡಿ ಯಾವಾಗ ಬರುತ್ತೆ ಅಂತ, ಬಹುಶಃ ನಾಳೆ ಬೆಳಿಗ್ಗೆ ಇರ್ಬೋದು. ಅಮ್ಮರಿಗೆ ಹೇಳಿದ್ರ ಅವ್ರ ತಾಯಿಯವರಿಗೆ? ಮಾಹಿತಿ ಗೊತ್ತಿರಲಿಲ್ಲ ಇಲ್ಲಿವರೆಗೂ? ನಿನ್ನೆ ರಾತ್ರಿ ಹೇಳಿದ್ವಿ ಸರ್. ಅವಳಿಗೆ ಡೌಟ್ ಆಗಿತ್ತು, ಎಲ್ಲರೂ ಬಂದಿದ್ರಲ್ಲ. ಮತ್ತು ನಿನ್ನೆ ರಾತ್ರಿ ಗಟ್ಟಿ ಮನ್ಸು ಮಾಡಿ ಹೇಳಿದ್ವಿ ಇಬ್ಬರಿಗೂ. ನಮ್ಮ
ಅತ್ತಿಗೆ ಅಮ್ಮಂಗೂ ಹೇಳಿರಲಿಲ್ಲ, ಅವರಿಗೂ ಹೇಳಿದ್ವಿ ಇಬ್ಬರಿಗೂ ಸೇರಿ. ಎಂತ ಮಾಡ್ತಾರೆ ಸರ್, ವಯಸ್ಸಾದವರು ಅವರಿಗೂ. ಸಾಕಷ್ಟು ಆಘಾತ ಆಗಿದೆ ಈ ಘಟನೆ. ಆಗದೆ ಸರ್, ಯಾವುದ್ಯಾವುದೋ ಟಿ ವಿನಲ್ಲಿ ಅಟ್ಯಾಕ್ಗಳು ನೋಡ್ತಿದ್ವಿ, ಟೆರರಿಸ್ಟ್ ಅಟ್ಯಾಕು ಹಂಗೆ ಹಿಂಗೆ. ಇವತ್ತು ನಾವೇ ಪಾತ್ರಧಾರಿಗಳಾದ್ವಿ. ತುಂಬಾ ಕಷ್ಟ ಆಗ್ತದೆ. ಜೊತೆ ಒಡನಾಟ ಹೇಗಿತ್ತು ಮೇಡಮ್? ಅಂದರೆ ನೀವು ಅವ್ರಿಗೆ ಕೊನೆಯದಾಗಿ ಮಾತಾಡಿದ್ದೆ ಅವಾಗ? ಒಂದು ವಾರ ಮುಂಚೆ ಫೋನ್ ಮಾಡಿದ್ದೆ ಅಷ್ಟೇ. ಇದು ಸಹೋದರಿಯ ಮಾತಾಗಿರುವಂಥದ್ದು. ಸಾಕಷ್ಟು ಸ್ನೇಹಜೀವಿಯಾಗಿದ್ದ ಅಣ್ಣ ಇವತ್ತು ಇಲ್ಲ ಅನ್ನೋದನ್ನು ಕೇಳಲಿಕ್ಕೆ ಆಗ್ತಿಲ್ಲ ಅನ್ನುವಂಥ ಮಾತನ್ನು ಆಡಿರುವಂಥದ್ದು. ಕ್ಯಾಮ್ರಾ ಪರ್ಸನ್ ಚಿರಾಗ್ ಜೊತೆ ಭೀಮನ ಕೇಸ್, ರಿಪಬ್ಲಿಕ್ ಕನ್ನಡ, ಶಿವಮೊಗ್ಗ. ಭಯೋತ್ಪಾದಕರ ದಾಳಿಗೆ ಶಿವಮೊಗ್ಗ ಮೂಲದ ಮಂಜುನಾಥ್ ಮೃತರಾಗಿರುವಂಥದ್ದು. ನನ್ನ ಜೊತೆಗೆ ಮಾತಾಡಲಿಕ್ಕೆ ಮಂಜುನಾಥ್ ಅವರ ಸಹೋದರಿ ಇದ್ದಾರೆ, ಅವ್ರನ್ನ ಮಾತಾಡಿಸ್ತೇನೆ. ಮೇಡಮ್, ನಿಮ್ಗೆ ಯಾವಾಗ ಗೊತ್ತಾಯಿತು ಏನು ಅಂತ ಹೇಳಿ? ನನಗೆ ನಿನ್ನೆ 4:30 ಅಷ್ಟೊತ್ತಿಗೆ ಗೊತ್ತಾಯಿತು. ಮತ್ತು ತಕ್ಷಣ ನ್ಯೂಸ್ ಚಾನೆಲ್ ಹಾಕಿದ್ವಿ ನಾವು. ನ್ಯೂಸಲ್ಲೇ ಬರ್ತಿತ್ತು. ನಮ್ಮ ಅತ್ತಿಗೆ ಅಳ್ತಾ ಇರೋದಲ್ಲಿ ಗೊತ್ತಾಯಿತು ನನಗೆ. ತುಂಬಾ ಶಾಕ್ ಆಯಿತು ಸರ್. ಎಂತ ಮಾಡೋದು, ದುರಂತ ಆಗಿಬಿಟ್ಟಿದೆ. ತಕ್ಷಣ ಹೊರಟ್ವಿ ಕೊನೆಗೆ. ಮತ್ತೆಲ್ಲ ನ್ಯೂಸಲ್ಲಿ ಬಂತು, ಫೋಟೋನೇ ಬಂತು. ಯಾವಾಗ ಗೊತ್ತಾಯಿತು ಅಂತ ಹೇಳಿ? ಅಂದರೆ ಅವರು ಅದಕ್ಕಿಂತ ಮುಂಚೆ ನೀವು ಮಾತಾಡಿದ್ರೆ ಅವ್ರ ಜೊತೆಗೆ? ಇಲ್ಲ, ಅವನು ಅಲ್ಲಿ ಹೋದ್ಮೇಲೆ ಇದು ಮಾಡಿರಲಿಲ್ಲ. ಅಮ್ಮಂಗೆಲ್ಲ ಫೋನ್ ಮಾಡಿದ್ದೆ ಅಷ್ಟೇ. ಅಮ್ಮ ಹೇಳಿದರು ಆರಾಮಾಗಿದ್ದಾನಂತೆ, ಏನು ತೊಂದರೆ ಇಲ್ಲ ಅಂತೇಳ್ಬಿಟ್ಟು. ಅಷ್ಟು ಗೊತ್ತಿತ್ತು ಅಷ್ಟೇ. ಮೇಡಮ್, ಸಡನ್ನಾಗಿ ಹೀಗೆ ಅಣ್ಣ ಇಲ್ಲಿಂದ ನಗ್ತಾ ಹೋಗಿದ್ರು, ಒಂದು ಈ ಥರದ ಘಟನೆ ಆಗುತ್ತೆ ಅಂತೇಳಿ ಕಲ್ಪನೆ ಇರಲಿಲ್ಲ. ಯಾರಿಗಿರುತ್ತೆ ಸರ್? ಸೇಫಾಗಿ ವಾಪಸ್ ಬರ್ತಾನಂತಲೇ ಅಂದ್ಕೊಂಡಿದ್ದೆ ಸರ್. ಎಂತ ಮಾಡೋದು? ಹೀಗೆ ಮಂಜುನಾಥ್ ಅವರ ಸ್ವಭಾವ ಹೇಗಿತ್ತು? ತುಂಬಾ ಕೇರಿಂಗ್ ನೇಚರು, ತುಂಬಾ ಜನ ಬಳಕೆ ಅವನಿಗೆ. ಎಲ್ಲರೂ ಬೇಕು, ಜನ ಬೇಕು ಅವನಿಗೆ. ಮಾತಾಡಬೇಕು, ನೆಂಟ್ರನ್ನ ಕರಿಬೇಕು. ತುಂಬಾ ಕೇರ್ ಮಾಡ್ತಿದ್ದ ಎಲ್ಲರಿಗೂ. ಮಗ ಸಹ ಒಳ್ಳೆ ಪರ್ಸೆಂಟೇಜ್ ತಗೊಂಡಿದ್ದ, ಒಂದು ಖುಷಿಯಲ್ಲಿದ್ದರು. ಅದಕ್ಕಂತಲೇ ಹೋಗಿದ್ದು. ಮತ್ತು ಗುಡ್ ಫ್ರೈಡೇ ರಜಾ ಇತ್ತಲ್ಲ, ಅತ್ತಿಗೆಗೂ ರಜೆ ಮತ್ತು ಸಿಗಲ್ಲ ಅಂತೇಳ್ಬಿಟ್ಟು ಹೋಗಿ ಬಂದ್ಬೇಡ, ಮತ್ತೆ ಆಗೋದಿಲ್ಲ ಅಂತೇಳಿ ಹೋಗಿದ್ದಾರೆ. ಎಂತ ಮಾಡೋದು, ದುರಂತ ಆಗಿದೆ. ಮಾತಾಡಿದ್ರ ಮೇಡಮ್? ಪಲ್ಲವಿಗೆ ಫೋನ್ ಮಾಡಿದ್ವಿ ಬೆಳಿಗ್ಗೆ. ಅದೇ ಬಾಡಿ ಯಾವಾಗ ಬರುತ್ತೆ ಅಂತ, ಬಹುಶಃ ನಾಳೆ ಬೆಳಿಗ್ಗೆ ಇರ್ಬೋದು. ಅಮ್ಮರಿಗೆ ಹೇಳಿದ್ರ ಅವ್ರ ತಾಯಿಯವರಿಗೆ? ಮಾಹಿತಿ ಗೊತ್ತಿರಲಿಲ್ಲ ಇಲ್ಲಿವರೆಗೂ? ನಿನ್ನೆ ರಾತ್ರಿ ಹೇಳಿದ್ವಿ ಸರ್. ಅವಳಿಗೆ ಡೌಟ್ ಆಗಿತ್ತು, ಎಲ್ಲರೂ ಬಂದಿದ್ರಲ್ಲ. ಮತ್ತು ನಿನ್ನೆ ರಾತ್ರಿ ಗಟ್ಟಿ ಮನ್ಸು ಮಾಡಿ ಹೇಳಿದ್ವಿ ಇಬ್ಬರಿಗೂ. ನಮ್ಮ ಅತ್ತಿಗೆ ಅಮ್ಮಂಗೂ ಹೇಳಿರಲಿಲ್ಲ, ಅವರಿಗೂ ಹೇಳಿದ್ವಿ ಇಬ್ಬರಿಗೂ ಸೇರಿ. ಎಂತ ಮಾಡ್ತಾರೆ ಸರ್, ವಯಸ್ಸಾದವರು ಅವರಿಗೂ. ಸಾಕಷ್ಟು ಆಘಾತ ಆಗಿದೆ ಈ ಘಟನೆ. ಆಗದೆ ಸರ್, ಯಾವುದ್ಯಾವುದೋ ಟಿ ವಿನಲ್ಲಿ ಅಟ್ಯಾಕ್ಗಳು ನೋಡ್ತಿದ್ವಿ, ಟೆರರಿಸ್ಟ್ ಅಟ್ಯಾಕು ಹಂಗೆ ಹಿಂಗೆ. ಇವತ್ತು ನಾವೇ ಪಾತ್ರಧಾರಿಗಳಾದ್ವಿ. ತುಂಬಾ ಕಷ್ಟ ಆಗ್ತದೆ. ಜೊತೆ ಒಡನಾಟ ಹೇಗಿತ್ತು ಮೇಡಮ್? ಅಂದರೆ ನೀವು ಅವ್ರಿಗೆ ಕೊನೆಯದಾಗಿ ಮಾತಾಡಿದ್ದೆ ಅವಾಗ? ಒಂದು ವಾರ ಮುಂಚೆ ಫೋನ್ ಮಾಡಿದ್ದೆ ಅಷ್ಟೇ. ಇದು ಸಹೋದರಿಯ ಮಾತಾಗಿರುವಂಥದ್ದು. ಸಾಕಷ್ಟು ಸ್ನೇಹಜೀವಿಯಾಗಿದ್ದ ಅಣ್ಣ ಇವತ್ತು ಇಲ್ಲ ಅನ್ನೋದನ್ನು ಕೇಳಲಿಕ್ಕೆ ಆಗ್ತಿಲ್ಲ ಅನ್ನುವಂಥ ಮಾತನ್ನು ಆಡಿರುವಂಥದ್ದು. ಕ್ಯಾಮ್ರಾ ಪರ್ಸನ್ ಚಿರಾಗ್ ಜೊತೆ ಭೀಮನ ಕೇಸ್, ರಿಪಬ್ಲಿಕ್ ಕನ್ನಡ, ಶಿವಮೊಗ್ಗ.